ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 114ರಿಂದ ಅಧ್ಯಯನ ಮಾಡಿಕೊಳ್ಳೋಣ. ಸಾಮ್ 114 ಇದು ಚಿಕ್ಕ ಒಂದು ಕೀರ್ತನೆ. ಹಿಂದಿನ ಕೀರ್ತನೆ 113ನೇ ಕೀರ್ತನೆ 9 ವಚನಗಳಿದ್ದು, ಈ ಒಂದು ಕೀರ್ತನೆ 114ನೇ ಕೀರ್ತನೆ 8 ವಚನಗಳನ್ನು ಒಳಗೊಂಡದಾಗಿದೆ. ಇದರಲ್ಲಿ ನಾವು ಇದರ ಮೇಲ್ಬರಹ, ಈ ಒಂದು ವಿಷಯ ಧ್ಯೇಯ ಕೀರ್ತನೆಯ ಮೇಲ್ಭಾಗದಲ್ಲಿ ಕೊಡಲಾಗಿದೆ. ಅಲ್ಲಿ ನೋಡುವಾಗ ಇಸ್ರಾಯೇಲರ ರಕ್ಷಕನ ಮಹತ್ವ. ರಕ್ಷಕನಂದ ಕೂಡಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ರಕ್ಷಕನು. ಯಾಕಂತ ಹೇಳಿದರೆ, ಆ ದೇವದೂತನು ಅಂದು ಕುರುಬರಿಗೆ ಆ ರಾತ್ರಿಯಲ್ಲಿ ಕಾಣಿಸಿಕೊಂಡು ಹೇಳಿದಂಥ ಮಾತು ಲೂಕನು ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ 2 ಮತ್ತು 10ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡ್ರಿ. ಲುಕ್ಸ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 10. ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಇಲ್ಲಿ ಕೂಡ ರಕ್ಷಕನು ಅಂತ ಇರುವಾಗ ಕೀರ್ತನೆ 114ರಲ್ಲಿ ರಕ್ಷಕನನ್ನು ನಾವು 8 ವಚನಗಳಲ್ಲಿಯೂ ಕಾಣುವುದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿರಿ. ಮೊದಲನೇ ವಚನ, ಕೀರ್ತನೆ 114 ಮೊದಲನೇ ವಚನ. ಇಸ್ರಾಯೇಲರು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಏನಾಯಿತು ಎಂಬುದಾಗಿ ನೋಡ್ತಿದ್ದೇವೆ. ಇಸ್ರಾಯೇಲರು ಐಗುಪ್ತದಲ್ಲಿ 430 ವರ್ಷಗಳಿದ್ದರು. ಆದರೆ ದೇವರು ಆದಿಕಾಂಡ 15ರಲ್ಲಿ 400 ವರ್ಷಗಳು ಇರ್ತಾರೆ ಅಂತ ಹೇಳಿತ್ತು. ಆದರೆ ವಿಮೋಚನ ಕಾಂಡದಲ್ಲಿ ನಾವು ನೋಡುವಾಗ 12ನೇ ಅಧ್ಯಾಯದಲ್ಲಿ 430 ವರ್ಷಗಳಾದ ಮೇಲೆ ಅವರು ಆ ಸ್ಥಳವನ್ನು ಬಿಟ್ಟು ಹೊರಗೆ ಬಂದರು ಎಂಬಂಥ ದಾಖಲೆ ಇರುವಂಥದ್ದನ್ನು ಗಮನಿಸಬಹುದು. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಷ್ಟು ವರ್ಷಗಳು ಅಂತ ಹೇಳ್ಬಿಟ್ಟು ನೋಡುವಾಗ 12ನೇ ಅಧ್ಯಾಯ 41ನೇ ವಚನ, 40ನೇ ವಚನ, 41ನೇ ವಚನ ಎರಡರಲ್ಲಿ ಕೂಡ ಇದೆ. ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷ ಇಸ್ರಾಯೇಲರು. ಆ 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ, ಒಂದಿನ ಕೂಡ ಮಿಸ್ ಆಗಲಿಲ್ಲ, ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯಾರು ಹೊರಟು ಹೋದರು? ಯೆಹೋವನ ಸೈನ್ಯಗಳೆಲ್ಲ. ವಾವ್, ಆಶ್ಚರ್ಯ. ಎಷ್ಟು ಜನ ಅವರಿದ್ದರು ಎಂಬುದಾಗಿ ನೋಡುವಾಗ ಸುಮಾರು 37ನೇ ವಚನ ಹೇಳ್ತದೆ, ಸುಮಾರು 6 ಲಕ್ಷ ಜನರು ಇದ್ದರಂತ ನೋಡ್ತೀವಿ. ಅನ್ಯ ಜನರು ಕೂಡ ಇದ್ದರು, ಅವರಲ್ಲದೆ. ದೊಡ್ಡ ಜನಾಂಗ, ದೊಡ್ಡ ದೇಶ ಇಸ್ರಾಯೇಲರು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಅಂದರೆ ಐಗುಪ್ತರ ಜನಾಂಗವನ್ನು ಬಿಟ್ಟ ಮೇಲೆ ಯೆಹೂದವು ದೇವರ ಪರಿಶುದ್ಧ ವಾಸಸ್ಥಾನವು, ಇಸ್ರಾಯೇಲು ಆತನ ರಾಜ್ಯವು ಆದವು. 430 ವರ್ಷಗಳಾದ ನಂತರ ಸುಮಾರು ಎಷ್ಟು ಜನ ಇದ್ರು? ಗಂಡಸರು ಅಂದರೆ ಫೈಟರ್ಸು, ಸೈನಿಕರು ಮಾತ್ರ ಸುಮಾರು 6 ಲಕ್ಷ ಜನರಿದ್ದರು. ಸಾಮಾನ್ಯರು, ಹೆಂಗಸರು, ಮಕ್ಕಳು, ಹಿರಿಯರು ಇವರೆಲ್ಲ ಸೇರಿದಾಗ ಹತ್ರ ಸುಮಾರು 30 ಲಕ್ಷ ಎಂಬುದಾಗಿ ನನ್ನ ಒಂದು ಅನಿಸಿಕೆ. ಸುಮಾರು ಅಂತ ಹೇಳಿದೆ, ಆದ ಕಾರಣ ಹೆಚ್ಚು ಕಡಿಮೆ ಇರ್ಬೋದು. ಸುಮಾರು 30 ಲಕ್ಷ ಜನರು
ದೊಡ್ಡ ಜನಾಂಗವಾಗಿ ಐಗುಪ್ತದಿಂದ ಹೊರಟು ಹೋಗ್ತಿದ್ದಾರೆ. ಸುಮಾರು 40 ವರ್ಷಗಳ ಕಾಲದ ಪ್ರಯಾಣ ಮಾಡಿ. ಆ ರೀತಿಯಾಗಿ ಅವರು ಆದಮೇಲೆ ಅನಂತರ ಮೋಶೆ 40 ವರ್ಷ ಆದಮೇಲೆ ತೀರ್ಕೊಂಡ್ರು, ಅಥವಾ ದೇವರು ಮೋಶೆಯ ಶವವನ್ನು ಸಮಾಧಿ ಮಾಡಿದರು. ಯೆಹೋಶುವನು ನಾಯಕತ್ವ ವಹಿಸ್ತಾನೆ. ಯೆಹೋಶುವನು ತೀರ್ಕೊಂಡ ನಂತರ ನ್ಯಾಯಾಧಿಪತಿಗಳ ಒಂದು ಆಳಿಕೆ ಬರ್ತದೆ. ಅದಾದ ನಂತರ ನೋಡುವಾಗ ಸಮುವೇಲನ ಕಾಲ ಕೂಡ ನಾವು ನೋಡ್ತೇವೆ. ಯಾಕಂದರೆ ನ್ಯಾಯಾಧೀಶರಲ್ಲಿ ಕೊನೆ ಒಬ್ಬ ನ್ಯಾಯಾಧಿಪತಿ ಸಮುವೇಲನಾಗಿದ್ದನು. ಆತನು ಜಡ್ಜ್ ಆಗಿದ್ದನು, ಆತನು ಪ್ರವಾದಿ ಆಗಿದ್ದನು, ಆತನು ಕಿಂಗ್ ಮೇಕರ್ ಆಗಿದ್ದನು, ಅರಸರನ್ನು ಸ್ಥಾಪಿಸುವವನು, ಒಂದು ಪ್ರವಾದಿಗಳ ಶಾಲೆಯನ್ನು ಇಟ್ಟುಕೊಂಡಿದ್ದನು, ಭಕ್ತಿವಂತನಾಗಿದ್ದನು, ಪ್ರಾರ್ಥನೆಯ ಮನುಷ್ಯನಾಗಿದ್ದನು. ಅಂಥ ಒಬ್ಬ ವ್ಯಕ್ತಿ ಮೊದಲನೇ ಅರಸನನ್ನು ನೇಮಿಸ್ತಾನೆ. ಅವನ ಹೆಸರು ಸೌಲನು. ಸೌಲನಂದರೆ ಕೇಳಲ್ಪಟ್ಟವನು. 40 ವರ್ಷ ಆಳ್ವಿಕೆ ಮಾಡ್ತಾನೆ. ಅದಾದ ನಂತರ ದಾವೀದನ ಅರಸನಾಗ್ತಾನೆ. ದಾವೀದಂದರೆ ಪ್ರಿಯ ಅಂತ ಅರ್ಥ. ಅವನು 40 ವರ್ಷ ಆಳ್ವಿಕೆ ಮಾಡ್ತಾನೆ. ದಾವೀದನಾದ ನಂತರ ಸೊಲೊಮೋನನು 3ನೇ ಅರಸನು. ಸೊಲೊಮೋನ್ ಅಂತ ಹೇಳಿದರೆ ಸಮಾಧಾನ ಎಂಬುದಾಗಿ ಅವನ ಹೆಸರಿನ ಅರ್ಥ. ಅವನೊಂದು 40 ವರ್ಷ ಆಳ್ವಿಕೆ ಮಾಡ್ತಾನೆ. ಸೊಲೊಮೋನ್ನ ತರುವಾಯ ಆ ರಾಜ್ಯ 2 ಭಾಗ ಆಗಿಬಿಡ್ತದೆ. ಸೊಲೊಮೋನನ ಮಗನಾದ ರೆಹಬ್ಬಾಮನು 2 ಗೋತ್ರಕ್ಕೆ ಅರಸನಾಗ್ತಾನೆ. ಉಳಿದಂಥ 10 ಗೋತ್ರಕ್ಕೆ ಇನ್ನೊಬ್ಬ ವ್ಯಕ್ತಿ ಯಾರೊಬ್ಬಾಮನು ಅರಸನಾಗ್ತಾನೆ. ಈ ರೀತಿಯಾಗಿ ಯೆಹೂದ, ಇಸ್ರಾಯೇಲ್ ಎಂಬುದಾಗಿ 2 ರಾಜ್ಯ ಆಗಿಬಿಡ್ತದೆ. ಆದರೂ ಕೂಡ 2 ರಾಜ್ಯವನ್ನು ದೇವರು ನೋಡ್ಕೊಳ್ತಾ ಇದ್ದ. ಇಲ್ಲಿ ನೋಡುವಾಗ ಆತನ ರಾಜ್ಯವು ಅಂತ 2ನೇ ವಚನದಲ್ಲಿ ಬರೆದಿದೆ. 3ನೇ ವಚನ, ಕೀರ್ತನೆ 114 3ನೇ ವಚನ ನಾವು ನೋಡ್ತಾ ಇದ್ದೀವಿ. ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದನ್ ಹೊಳೆಯು ಹಿಂದಿರುಗಿತು. ಹೌದು, ನಾವು ನೆನಪಿಟ್ಕೊಳ್ಬೇಕು, ಇದೆಲ್ಲ ಪದ್ಯ ರೂಪದಲ್ಲಿದೆ. ಆದ ಕಾರಣ ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದನ್ ಹೊಳೆ ಹಿಂದಿರುಗಿತು ಅಂತ ಹೇಳ್ಬಿಟ್ಟೆಲ್ಲ ನೋಡುವಾಗ ಕವಿ ವರ್ಣಿಸುವಂಥದ್ದು ಅನಾಮಧೇಯ ಕವಿ. ಆದರೂ ಕೂಡ ಇದರಲ್ಲಿ ನಾವು ಕ್ರಿಸ್ತನ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕೆ ಯತ್ನಿಸ್ತಾ ಇದ್ದೇವೆ. ಯೆಹೂದ ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ವಚನದಲ್ಲಿ ಯೆಹೂದ ಕುಲದ ಸಿಂಹ. ಯೇಸು ಕರ್ತನು ಯೆಹೂದ ಕುಲದಿಂದ ಬಂದಾತನಾಗಿದ್ದನು. ದೇವರು ಮನುಷ್ಯನಾಗಿ ಬೆತ್ಲೆಹೇಮ್ನಲ್ಲಿ ಹುಟ್ಟಿ ಯೆಹೂದ ಕುಲದಲ್ಲಿ ಜನಿಸಿದ ವ್ಯಕ್ತಿ. ಯೆಹೂದ ಅಂದರೆ ಸ್ತೋತ್ರ. ಸ್ತೋತ್ರದಲ್ಲಿ ಹುಟ್ಟಿದಾತನು ಯೇಸು ಕರ್ತನು, ಗೊಣಗುಟ್ಟುವಿಕೆಯಲ್ಲ. ಆದರೆ ಸೈತಾನನು, ಪಿಶಾಚನು ಎಂಬ ಮಾತಿನ ಅರ್ಥ ಏನಂದರೆ, ಸೈತಾನನ ಅರ್ಥ, ಆ ಹೆಸರಿನ ಅರ್ಥ ಏನಂತ ಹೇಳಿದರೆ ದೂರು ಹೇಳುವವನು ಅಂತ ಹೇಳ್ಬಿಟ್ಟು. ಆದ ಕಾರಣ ನಮಗೆ 2 ಆತ್ಮ, 2 ವ್ಯಕ್ತಿಗಳು. ಸ್ತೋತ್ರ ಮಾಡುವ ಆತ್ಮ ಯೇಸು ಕರ್ತನನ್ನು ಹಿಂಬಾಲಿಸ್ತೇವೋ, ಅಥವಾ ದೂರು ಹೇಳುವ ಆತ್ಮ ಸೈತಾನನನ್ನು ಹಿಂಬಾಲಿಸಬೇಕು ಎಂಬುದಾಗಿ ಸ್ವತಂತ್ರ ಚಿತ್ತ ದೇವರು ನಮಗೆ ಕೊಟ್ಟಿದ್ದಾನೆ. ಆದ ಕಾರಣ ಆಯ್ಕೆ ನಮ್ಮದು. ಸರಿ, 3ನೇ ವಚನದಲ್ಲಿ ಯೋರ್ಧನ್ ಹೊಳೆ ಅಂತ ಹೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋರ್ಧನ್ ಹೊಳೆಯಲ್ಲಿನೇ ದೀಕ್ಷಾ ಸ್ನಾನ ತಕ್ಕೊಂಡಿತ್ತು. 4ನೇ ವಚನ, ಪರ್ವತಗಳು ಟಗರುಗಳಂತೆಯೂ ಗುಡ್ಡಗಳು ಕುರಿಮರಿಗಳಂತೆಯೂ ಹಾರಾಡಿದು. ಪರ್ವತಗಳು, ಗುಡ್ಡಗಳು ಎಂಬ ಮಾತು ಎಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಯೆಶಾಯನ ಗ್ರಂಥದಲ್ಲಿ 54ನೇ ಅಧ್ಯಾಯ, ಯೆಶಾಯ 54 ಮತ್ತು 10ನೇ ವಚನದಲ್ಲಿ ಈ ರೀತಿಯಾಗಿದೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು.
ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನನ್ನು ತಾನೆ. ಕೃಪೆಯು ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು ಯೇಸು ಕ್ರಿಸ್ತನ ಕೃಪೆ. 5ನೇ ವಚನ, ಕೀರ್ತನೆ 114, 5ನೇ ವಚನ. ಸಮುದ್ರವೇ ನಿನಗೇನಾಯಿತು, ಯಾಕೆ ಓಡಿ ಹೋಗುತ್ತಿ? ಯೋರ್ದನೆ ಯಾಕೆ ಹಿಂದಿರುಗುತ್ತಿ? ಸಮುದ್ರದ ಹತ್ರ ಈ ಕೀರ್ತನೆಗಾರನು ಮಾತಾಡ್ತಾ ಇದ್ದಾನೆ. ಆದರೆ ನಾವು ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ ನೋಡುವಾಗ ಸಮುದ್ರದ ಹತ್ರ ಮಾತಾಡಿದ ವ್ಯಕ್ತಿ ಅಷ್ಟೇ ಅಲ್ಲ, ಸಮುದ್ರವನ್ನು ಗದರಿಸಿದ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವೆ 4ನೇ ಅಧ್ಯಾಯ. ಮತ್ತು ಹಾಗೆ ಮುಂದೆ ನೋಡೋದಾದರೆ 4 ಮಾರ್ಕನ್ ಸುವಾರ್ತೆ 39ನೇ ವಚನ ಹೀಗಿದೆ. ಆತನು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ವಾವ್! ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಆಮೇಲೆ ಶಿಷ್ಯರು ಮಾತಾಡ್ಕೊಳ್ತಿದ್ದಾರೆ ಒಬ್ಬರಿಗೊಬ್ಬರು, ಏನಂತ? ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡ್ರು. ಹೌದು, ಕೀರ್ತನೆಗಾರ 114ರಲ್ಲಿ ಸಮುದ್ರವೇ ಅಂತ ಹೇಳ್ತಿದ್ದಾನೆ, ಆದರೆ ಸಮುದ್ರಕ್ಕೆ ಅಪ್ಪಣೆ ಕೊಟ್ಟಾತನನ್ನು ಈಗ ತಾನೇ ನಾವು ನೋಡಿಕೊಂಡಿದ್ದೀವಿ ಮಾರ್ಕ 4:39-40ರಲ್ಲಿ. 6ನೇ ವಚನ, ಕೀರ್ತನೆ 114, 6ನೇ ವಚನದಲ್ಲಿ, ಪರ್ವತಗಳೇ ನೀವು ಟಗರುಗಳಂತೆಯೂ, ಗುಡ್ಡಗಳೇ ನೀವು ಕುರಿಮರಿಗಳಂತೆಯೂ ಯಾಕೆ ಹಾರಾಡ್ತೀರಿ? ಗುಡ್ಡಗಳು ಪರ್ವತಗಳು ಅಂತ ಹೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮುದ್ರದ ಹತ್ರ ಮಾತಾಡಿದ್ದು ನಾವು ಕೇಳಿಸ್ಕೊಂಡಿದ್ವಿ. ಆದರೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಯ ಪ್ರಕಾರವಾಗಿ 11ನೇ ಅಧ್ಯಾಯ ಮಾರ್ಕ 11, ಈಗ ಬೆಟ್ಟ ಸಮುದ್ರದ ಹತ್ರ ನಾವು ಮಾತಾಡಬೇಕಂತ ಒಂದು ಬೋಧನೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಟ್ಟಿರೋದು ಏನಿದೆ ಅದು ನೋಡೋಣ ಬನ್ನಿರಿ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನಾದರೂ 23ನೇ ವಚನ 11 ಮಾರ್ಕ್ 11:23, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಹಾಗಾದರೆ ಯಾರ ಹತ್ರ ಮಾತಾಡಂತ ಯೇಸು ಸ್ವಾಮಿ ಹೇಳ್ಕೊಡ್ತಿದ್ದಾರೆ 11:23ರಲ್ಲಿ, ಈ ಬೆಟ್ಟಕ್ಕೆ ನೀನು ಅಂಥೇಳಿ ಮಾತಾಡಬೇಕಂತ. ಸರಿ, ಅದನ್ನು ಅಕ್ಷರಿಕವಾಗಿ ನಾವು ತೆಗೆದುಕೊಳ್ದಿದ್ರು, ಕೆಲವು ಸಾರಿ ಅಕ್ಷರಿಕವಾಗಿ ಕೂಡ ನಡೆಯುವ ಸಾಧ್ಯತೆ ಇದೆ. ಆದರೆ ಆತ್ಮಿಕವಾಗಿ ಅದನ್ನು ತಗೊಂಡ್ರೆ ಬೆಟ್ಟದಂಥ ಸಮಸ್ಯೆಗಳು, ಬೆಟ್ಟದಂಥ ಪಾಪಗಳು, ಬೆಟ್ಟದಂಥ ಶೋಧನೆಗಳು ಇವುಗಳು ಬರುವಾಗ ಸಮುದ್ರವೇ ಎಂಬುದಾಗಿ ಮಾತಾಡ್ಬೋದು. ಕೀರ್ತನೆಗಾರನು ಅಂದು ಮಾತಾಡ್ದ, ಆದರೆ ಇಂದು ನಾವು ನಮ್ಮ ಜೀವನದಲ್ಲಿ ಅದೃಶ್ಯವಾದ ಪರ್ವತಗಳಿಗೆ ಮಾತಾಡಬಹುದು. ಇದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆ. ಕೀರ್ತನೆ 114ನೇ ಅಧ್ಯಾಯವನ್ನು ನೋಡಿಕೊಳ್ತಾ ಇದ್ದೇವೆ. 7ನೇ ವಚನ, ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ. ಹೌದು, ಒಂದು ಅರ್ಥ ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗಿದ್ದಾನೆ 2000 ವರ್ಷಗಳ ಹಿಂದೆ, ಮುಂದೆ ಕೂಡ ಪ್ರತ್ಯಕ್ಷನಾಗಲಿಕ್ಕಿದ್ದಾನಂತ ಒಂದು ಅರ್ಥ ಕೊಡ್ತದೆ. ಇನ್ನೊಂದು ಅರ್ಥ, ಕೀರ್ತನೆಗಾರನು ತಂದೆ ದೇವರ ಒಂದು ಸನ್ನಿಧಾನವನ್ನು ಕುರಿತಾಗಿ ಹೇಳುವಂಥ ಒಂದು ಮಾತು. ಕರ್ತನು ಪ್ರತ್ಯಕ್ಷನಾಗಿದ್ದಾನೆ, ಯಾಕೋಬನ ದೇವರು ನಿನ್ನ ಮುಂದೆ ಇದ್ದಾನೆ. ಹೌದು, ನಮಗೇನು ಅನ್ನಿಸ್ತದೆ, ಆ ದಿವಸಗಳಲ್ಲಿ ಅವರಿಗೇನು ಅನಿಸಿರಬೇಕು, ದೇವರು ಅವರ ಮುಂದೆ ಇದ್ದಂಥ ಒಂದು ಅನುಭವ ಅವರಿಗಿರಲಿಲ್ಲ. ಆದರೆ ದೇವರು ಅವರ ಸಂಗಡ ಅಥವಾ ದೇವರು ಅವರ ನಡುವೆ ಇದ್ದರು. ಆದರೆ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ, ಹೌದು, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ, ಅದನ್ನು ನಿಮಗೋಸ್ಕರವಾಗಿ ಓದ ಬಯಸ್ತೇನೆ. ಏನಂತ ಹೇಳಿದರೆ, ಹಳೆ ಒಡಂಬಡಿಕೆಯ ಜನರಿಗಿಲ್ಲದಂಥ ಒಂದು ಭಾಗ್ಯ ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗೆ ಕೊಡಲ್ಪಟ್ಟಿದೆ ಎಂಬುದನ್ನು ನಾವು ತಿಳ್ಕೊಳ್ಳುವಂತೆ, ಈಗೋ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ಹೌದು, ಯೇಸು ಕರ್ತನಿಗೆ ಅಂಥ ಹೆಸರು ಇಡುವಂಥ ಕಾರಣ, ಸದಾಕಾಲ ನಮ್ಮ ಜೊತೆಯಲ್ಲಿ ಆತನು ಇರಬಯಸ್ತಾನೆ. ಇಲ್ಲಿ ಕೂಡ ದೇವರು ನಿಮ್ಮ ಮುಂದೆ ಇದ್ದಾನೆ ಅಂತ ಹೇಳ್ಬಿಟ್ಟು 7ನೇ ವಚನದಲ್ಲಿ ಕೀರ್ತನೆ 114 ಹೇಳ್ತದೆ. ಆದರೆ ನಮ್ಮ ಸಂಗಡ ಇದ್ದಾನೆ ಎಂಬ ಅನುಭವ ಅವರಿಗೆ ಆಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಅಂಥ ಒಂದು ಅನುಭವ ಆಯಿತು. ಕೊನೆಯದಾಗಿ 8ನೇ ವಚನ, ಕೀರ್ತನೆ 114:8. ಆತನು, ಅಂದರೆ ತಂದೆ ದೇವರು, ಬಂಡೆಯನ್ನು ಕೆರೆಯನ್ನಾಗಿಯೂ ಶಿಲೆಯನ್ನು ಬುಗ್ಗೆಯನ್ನಾಗಿಯೂ ಮಾರ್ಪಡಿಸುತ್ತಾನೆ. ಹೌದು, ದೇವರು ಬಂಡೆಯನ್ನು ಕೆರೆಯನ್ನಾಗಿ ಮಾಡುವ ಕಾರಣ ಏನು? ಅದನ್ನು ನೋಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಬಂಡೆ ಅಂದರೆ ಏನು ಅಂತ ಪೌಲನು ಹೇಳುವಂಥ ಒಂದು ಮಾತನ್ನು ನಾವು ನೋಡಿಕೊಳ್ಳೋಣ. ಇಸ್ರಾಯೇಲ್ ಕಾಲದಲ್ಲಿ ಕೂಡ ಬಂಡೆ ಒಂದಿತ್ತು. ಆ ಬಂಡೆನ ಬಡಿದಾಗ, ಕೋಲಿಂದ ಬಡಿದಾಗ ಏನಾಯಿತು, ಅದು ನೀರು ಕೊಟ್ಟಿತು. ಆದರೆ 1ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಪೌಲನ ಒಂದು ಬೋಧನೆ ಅಥವಾ ಹೇಳಿಕೆ ಹೇಗಿದೆ ನೋಡ್ರಿ, ಭಾಳ ಶಾಕ್ ಆಗ್ಬೋದು, ಆಶ್ಚರ್ಯದ ಒಂದು ಮಾತು. 1 Corinthians chapter 10 verse 4, 1ನೇ ಕೊರಿಂಥ 10:4 ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಕ್ರಿಸ್ತನ ಬಗ್ಗೆ ಮತ್ತೆ ಮತ್ತೆ ನೋಡ್ಕೊಳ್ತಿದ್ವಿ. ಅಧ್ಯಾಯದಲ್ಲಿ ಮಾತ್ರ ಅಲ್ಲ, ಪ್ರತಿ ವಚನದಲ್ಲಿ ಕೂಡ ಯೇಸು ಕ್ರಿಸ್ತನ ಬಗ್ಗೆ ನೇರವಾಗಿ ಪರೋಕ್ಷವಾಗಿ ಇರುವಂಥದ್ದನ್ನು ಗಮನಿಸ್ಬೋದು. ಆತನು ಬಂಡೆಯನ್ನು ಕೆರೆಯನ್ನಾಗಿ ಮಾಡಿದ. ಯಾಕೆ ಬಂಡೆಯಾಗಿರುವ ಆತನನ್ನು ಕೆರೆಯಾಗಿರುವ ಆತನಾಗಿ ಮಾಡಿದಂದರೆ, ಬಂಡೆಯಾಗಿರುವ ಆತನು ನದಿಗಳನ್ನು ಕೊಡುವಾತನು, ಪವಿತ್ರಾತ್ಮನ ಒಂದು ನದಿಗಳನ್ನು ಕೊಡುವಾತನಾಗಿದ್ದಾನೆ ಎಂಬುದನ್ನು ಸೂಚಿಸುವುದಕ್ಕೆ ಆ ರೀತಿಯಾಗಿ ಇದನ್ನು ನಾವು ತಕ್ಕೊಳ್ಳಬಹುದು. ಆಶ್ಚರ್ಯ, ಪ್ರತಿ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಏನೋ ಇದೆ. ರೈಟ್. ಆಗಲಿ ಇದುವರೆಗೆ ಕೀರ್ತನೆ 114ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.